ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಲಕ್ಷ್ಮೀ ನಂದಕುಮಾರ್. ಮೊದಲಿಗೆ ಹೆಡ್ಲೈನ್ಸ್. ಗೌಡನಹಳ್ಳಿ ಕೆರೆಗೆ ಮಣ್ಣು ಮಸಿ ಕಡ್ಡಿ ಕಸ ತುಂಬುತ್ತಿರುವುದಕ್ಕೆ ರೈತರ ವಿರೋಧ. ತ್ಯಾಜ್ಯ ತುಂಬಿಸುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಒತ್ತಾಯ. ಮತದಾರರು ದೇಶಕ್ಕೆ ಏನು ಬೇಕೆಂಬುದನ್ನು ಗ್ರಹಿಸಲು ವಿಫಲರಾಗುತ್ತಿದ್ದಾರೆ. ಸುಳ್ಳು ಭರವಸೆ ಅಪಪ್ರಚಾರಗಳಿಗೆ ಒಳಗಾಗುತ್ತಿದ್ದು ಪ್ರಜಾಪ್ರಭುತ್ವ ಅರ್ಥಕ್ಕೆ ಧಕ್ಕೆಯಾಗುತ್ತಿದೆ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಕೋಲಾರ ಹಾಲು ಒಕ್ಕೂಟದಲ್ಲಿ ಹಲವಾರು ವರ್ಷಗಳಿಂದ ಜಿಡ್ಡುಗಟ್ಟಿರುವ ಭ್ರಷ್ಟಾಚಾರ ಒಮ್ಮೆಲೆ ವೃದ್ಧಿಯಾಗಲು ಸಾಧ್ಯವಿಲ್ಲ. ಕೋಚಿಮೋಲ್ ವಿರುದ್ಧ ನಿರ್ದೇಶಕ ಎಸ್ಎನ್ ನಾರಾಯಣಸ್ವಾಮಿ ಪ್ರಹಾರ. ವಾರ್ತೆಗಳ ವಿವರ. ಮತ ಚಲಾಯಿಸುವ ಪ್ರಜೆ ಜನಪ್ರತಿನಿಧಿಗಳನ್ನು ಪ್ರಶ್ನಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಇದು ಪ್ರಜಾಪ್ರಭುತ್ವದಲ್ಲಿ ಸಿಕ್ಕಿರುವ ಹಕ್ಕು. ಆಗ ಮಾತ್ರ ಜವಾಬ್ದಾರಿ ಅರಿತು ಕರ್ತವ್ಯ ನಿರ್ವಹಿಸಲು ಸಾಧ್ಯ ಎಂದು ಸಂಸದ ಎಂ ಮಲ್ಲೇಶ್ ಬಾಬು ಹೇಳಿದರು. ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸೋಮವಾರ ಹಮ್ಮಿಕೊಂಡಿದ್ದ ವಿಶ್ವ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿ, ಅಧಿಕಾರಿಯಾಗಲಿ ಜನಪ್ರತಿನಿಧಿಯಾಗಲಿ ಸಂವಿಧಾನದಲ್ಲಿ ಹುದ್ದೆ ಅಲಂಕರಿಸಿದ್ದು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇವೆ. ಇತರೆ ದೇಶಗಳಿಗಿಂತ ನಮ್ಮ ದೇಶದ ಸಂವಿಧಾನವು ಶ್ರೇಷ್ಠ. ಇತರೆ ದೇಶಗಳಲ್ಲಿ ಸಾರ್ವಜನಿಕರಿಗೆ ಸಮಾನತೆ ಪ್ರಶ್ನಿಸುವ ಹಕ್ಕಿಲ್ಲ. ಆದರೆ ಸಂವಿಧಾನದಡಿ ನಮಗೆ ಎಲ್ಲ ಹಕ್ಕುಗಳನ್ನು ಕಲ್ಪಿಸಲಾಗಿದ್ದು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು. ಪ್ರಜಾಪ್ರಭುತ್ವದಲ್ಲಿ ಉತ್ತಮ ನಾಯಕನನ್ನು ಆಯ್ಕೆ ಮಾಡಿಕೊಳ್ಳಲು ಸಂವಿಧಾನದಡಿ ಮತದಾನದ ಹಕ್ಕು ಕಲ್ಪಿಸಲಾಗಿದ್ದು ಹಕ್ಕನ್ನು ಬದಲಾವಣೆ ಮಾಡಿದಾಗ ಮಾತ್ರ ಜವಾಬ್ದಾರಿ ಹೆಚ್ಚುತ್ತದೆ. ಚುನಾವಣೆ ಸಂದರ್ಭದಲ್ಲಿ ಯಾರೋ ಬಂದು ಇಲ್ಲಸಲ್ಲದ ಆಶ್ವಾಸನೆಯನ್ನು ನೀಡಿದ ತಕ್ಷಣ ಎಚ್ಚರ ವಹಿಸಿ ಮತ ಹಾಕುವುದನ್ನು ಬಿಡಬೇಕು ಎಂದು ತಿಳಿಸಿದರು. ಏನು ಒಂದು ಸಂವಿಧಾನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಾಹೇಬರು ಬರೆದು ಕೊಟ್ಟರು, ಏನು ಆಪರ್ಚುನಿಟೀಸ್ ಕೊಟ್ಟರು, SC-ಗಾದ್ರೂ ಆಗಲಿ, ST-ಗಾದ್ರೂ ಆಗಲಿ, OBC-ಗಾದ್ರೂ ಆಗಲಿ, ಇವೆಲ್ಲ ಬಂದಾಗ ಎಲ್ಲ ನಾವು ಇಲ್ಲಿ ಜವಾಬ್ದಾರಿ ತಗೊಂಡಿದ್ದೀವಿ ಸರ್. ಮತ್ತು ಇನ್ನೊಂದು, ಇವರೆಲ್ಲ ಇದು ನಡೆಸಿದಾಗೆ ನಾವು ಇಲ್ಲಿ ಹಿಂಗೆ ಓಪನ್ ಆಗಿ ಕೂತ್ಕೊಂಡು ಮಾತಾಡ್ಬೋದು ಮತ್ತು ಏನು DC ಸಾಹೇಬರು ನಮ್ಮ ಅನಿಸಿಕೆಗಳು ಹೇಳ್ಬೋದು ಅಂತ, ವಿಚಾರಗಳು ಹೇಳ್ಬೋದು. ಬೇರೆ ದೇಶಗಳಲ್ಲಿ ಎಲ್ಲಿ ಕಮ್ಯುನಿಸ್ಟ್ ಅಂತ ಏನಿದೆಯೋ, ಇಲ್ಲಾಂದರೆ ಬೇರೆ ಮಿಲಿಟ್ರಿ ರೂಲ್ ಅಂತ ಇದೆಯೋ, ಒಂದಷ್ಟು ದೇಶಗಳಲ್ಲಿ ಹಿಂಗೆ ನಡೀತಾ ಇದೆ. ಅಲ್ಲಿ ನೀವು ವಾಯ್ಸ್ ರೇಸ್ ಮಾಡೋಕ್ಕೆ ಆಗಲ್ಲ. ದೆರ್ ಇಸ್ ನೋ ಫ್ರೀಡಮ್ ಆಫ್ ಸ್ಪೀಚ್, ದೆರ್ ಇಸ್ ನೋ ಫ್ರೀಡಮ್ ಆಫ್ ವರ್ಷಿಪ್, ದೆರ್ ಇಸ್ ನೋ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಈಕ್ವಾಲಿಟಿ, ಇವೆಲ್ಲ ಏನು ಇಲ್ಲ. ಅಲ್ಲಿ ಗೌರ್ಮೆಂಟ್ ಏನಿತ್ತು ಹಂಗೆ ಕೇಳ್ಕೊಳ್ಳೋದು. ಆದರೆ ನಮಗೆ ಸಂವಿಧಾನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕೊಟ್ಟರು, ಅದ್ರ ಜೊತೆ ಏನು ಡೆಮೋಕ್ರಸಿ ಅಂತ ಕೊಟ್ಟರು, ಇದನ್ನೆಲ್ಲ ನಾವು ಉಪಯೋಗಿಸ್ಕೋಬೇಕು. ಮತ್ತು ಇನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಪ್ರವೀಣ್ ಬಾಗೇವಾಡಿರವರು ಪ್ರತಿಜ್ಞಾನ ವಿಧಿ ಬೋಧಿಸಿದರು. ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ, ಮಹಿಳಾ ITM ಕಾಲೇಜಿನ ದಿ ನಾರಾಯಣಸ್ವಾಮಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್, ನಗರಸಭೆ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ರಮೇಶ್, ಉಪವಿಭಾಗಾಧಿಕಾರಿ ಡಾಕ್ಟರ್ ಮೈತ್ರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ವಿಜಯಲಕ್ಷ್ಮಿ, ಕೌಶಲ್ಯಾಭಿವೃದ್ಧಿ ಇಲಾಖಾಧಿಕಾರಿ ಶ್ರೀನಿವಾಸ್, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ನಿರ್ದೇಶಕ ಡಾಕ್ಟರ್ ತಿಪ್ಪೇಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಭಾರತವನ್ನು ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಶಿಡ್ಲಘಟ್ಟದ ಗೌಡನಹಳ್ಳಿ ಕೆರೆಗೆ ಕಸ ಕಡ್ಡಿ ಕಟ್ಟಡಗಳ ತ್ಯಾಜ್ಯ ತುಂಬಿಸುತ್ತಿದ್ದು ಕೂಡಲೇ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಕೆರೆಗೆ ತುಂಬಿಸಿರುವ ಕಸ ಕಡ್ಡಿಯನ್ನು ತೆಗೆದು ಸ್ವಚ್ಛಗೊಳಿಸಬೇಕು. ಹಸಿರು ಸೇನೆ ರೈತ ಸಂಘದ ರೈತರು ಗೌಡನಹಳ್ಳಿ ಕೆರೆ ಬಳಿ ಅಧಿಕಾರಿಗಳನ್ನು ಒತ್ತಾಯಿಸಿದರು. ಅಥವಾ ಕಲ್ಲಿನ ದೂರು ಕೊಟ್ಟಿದ್ರು, ಈ ತರ ಮಣ್ಣು ಹೊಡಿತಿದ್ದಾರೆ.
ಶಿಡ್ಲಘಟ್ಟ ನಗರಕ್ಕೆ ಹೊಂದಿಕೊಂಡಂತೆ ಇರುವ ಗೌಡನ ಕೆರೆಗೆ ಕಸ ಕಡ್ಡಿ ಕಟ್ಟಡಗಳ ಅವಶೇಷಗಳ ತ್ಯಾಜ್ಯವನ್ನು ತುಂಬಿಸುತ್ತಿದ್ದು ಕೂಡಲೇ ಇಂತಹವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಮತ್ತೆ ಯಾರೂ ಕೂಡ ಕೆರೆಗೆ ಕಸ ಕಡ್ಡಿ ಸುರಿಯದಂತೆ ಶಾಶ್ವತ ವ್ಯವಸ್ಥೆ ರೂಪಿಸಬೇಕೆಂದು ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡರವರು ಅಧಿಕಾರಿಗಳನ್ನ ಒತ್ತಾಯಿಸಿದ್ರು. ಅಥವಾ ಕಲ್ಲಿನ ತಡಿಕೆ ಇರಬಹುದು, ಯಾವುದಾದ್ರೂ ಮಾಡಿ ಅಂತೇಳಿ ಸಲಹೆ ಹೇಳಿದ್ದೇವೆ. ಜೊತೆಗೆ ಆ ಮಣ್ಣು ಏನು ಹಾಕಿದಾರ ನೀವು ಪೆನಾಲ್ಟಿ ಹಾಕಿ 5,000 10,000 ಹಾಕಿ ಬಿಡೋದು ಬೇಡ. ಆ ಮಣ್ಣನ್ನು ಅವ್ರ ಕೈಲಿ ತೆರವು ಮಾಡಿಸಿ ಕೆರೆ ಉಳಿಸಿ ಅಂತೇಳಿ ನಾವು ಒತ್ತಾಯವನ್ನು ಮಾಡಿದ್ದೇವೆ. ಏನಾದರೂ ಇನ್ನೊಂದು ಸರಿ ಆದರೆ ನಾವು ಇಲ್ಲಿ ಬರಲ್ಲ, ಸಂಬಂಧಪಟ್ಟ ಇಲಾಖೆಗಳು ಎಲ್ಲವರು ಅಲ್ಲಿ ನಾವು ಒಂದು ಯಾವ ರೀತಿ ಚಳುವಳಿ ಮಾಡಬೇಕು ಅಥವಾ ಇದರ ಪೂರಕವಾಗಿ ಏನನ್ನು ಮಾಡಬೇಕು ಅಲ್ಲಿ ತೀರ್ಮಾನವನ್ನು ಮಾಡ್ತೀವಿ. ಗೌಡನ ಕೆರೆ ಬಳಿ ಬಂದ ರೈತರು ಸ್ಥಳಕ್ಕೆ ತಹಸೀಲ್ದಾರ್ ಮತ್ತು ನಗರಸಭೆ ಪೌರಾಯುಕ್ತರನ್ನ ಕರೆಸಿಕೊಂಡು ಕೆರೆಗೆ ತ್ಯಾಜ್ಯವನ್ನ ಸುರಿಯುತ್ತಿರುವುದಕ್ಕೆ ಕಡಿವಾಣ ಹಾಕಬೇಕು ಮತ್ತು ಕಸ ಸುರಿಯುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ರು. ಕೆರೆ ಅಂಗಳಕ್ಕೆ ಕಸ ಕಡ್ಡಿ ಹೊತ್ತು ಯಾವ ಟ್ರ್ಯಾಕ್ಟರ್ಗಳು ಹೋಗಬಾರದೆಂದು ನಗರಸಭೆಯವರು ಕೆರೆ ಅಂಚಿನಲ್ಲಿ ಟ್ರಂಚ್ ತೆಗೆಯುವ ಕೆಲಸ ಮಾಡುತ್ತಿದ್ದು ಅದರಿಂದ ಏನು ಉಪಯೋಗ ಆಗದು. ಬೇಲಿ ನಿರ್ಮಿಸಿ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಕೋರಿದ್ರು. ಇಲ್ಲಿ ಕಸ ಸುರಿಯುವವರಿಗೆ ದಂಡ ವಿಧಿಸಿ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಬೋರ್ಡ್ ಹಾಕುವುದರೊಂದಿಗೆ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗುವುದು ಎಂದು ಅಧಿಕಾರಿಗಳು ಭರವಸೆ ನೀಡಿದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಅಥವಾ ಕಲ್ಲಿನ ಮತದಾರರು ಹಲವು ಆಸೆ ಆಮಿಷಗಳಿಗೆ ಒಳಗಾಗುತ್ತಿರುವ ಕಾರಣ ಜನತಂತ್ರದ ಆಶಯ ಈಡೇರುತ್ತಿಲ್ಲ. ಭಾರತ ದೇಶದ ಕಟ್ಟ ಕಡೆಯ ವ್ಯಕ್ತಿಗೆ ಮತದಾನ ಹಕ್ಕು ಕೊಡಬೇಕೆಂಬ ಆಶಯದೊಂದಿಗೆ ಸಂವಿಧಾನವನ್ನ ರಚಿಸಿದ್ದ ಡಾಕ್ಟರ್ BR ಅಂಬೇಡ್ಕರ್ ಕನಸುಗಳು ನನಸಾಗುತ್ತಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಬೇಸರ ವ್ಯಕ್ತಪಡಿಸಿದರು. ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆಯು ತನ್ನ ಮತ ತನ್ನ ಹಕ್ಕು ಆಶಕ್ತಿಯೊಂದಿಗೆ ಅಂಗವಾಗಿ ಸೋಮವಾರ ಕೈಗೊಂಡಿದ್ದ ಕಾರ್ಯಕ್ರಮಕ್ಕೆ ಡೋಲು ಬಾರಿಸುವ ಮೂಲಕ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಚಾಲನೆ ನೀಡಿ ಮಾತನಾಡಿ, ಇಂದಿನ ರಾಜಕೀಯ ಸುವ್ಯವಸ್ಥೆಯಲ್ಲಿ ಮತದಾರರು ಹಲವು ಆಸೆ ಆಮಿಷಗಳಿಗೆ ಒಳಗಾಗುತ್ತಿರುವ ಕಾರಣ ಜನತಂತ್ರದ ಆಶಯ ಈಡೇರುತ್ತಿಲ್ಲ. ಮತದಾರರು ದೇಶಕ್ಕೆ ಏನು ಬೇಕು ಎಂಬುದನ್ನು ಗ್ರಹಿಸಲು ವಿಫಲರಾಗುತ್ತಿದ್ದಾರೆ. ಸುಳ್ಳು ಭರವಸೆ, ಅಪಪ್ರಚಾರಗಳಿಗೆ ಒಳಗಾಗುತ್ತಿದ್ದು ಪ್ರಜಾಪ್ರಭುತ್ವದ ಅರ್ಥಕ್ಕೆ ಧಕ್ಕೆಯಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್, ಮೊರಾರ್ಜಿ ದೇಸಾಯಿ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪ ನಮನ ಸಲ್ಲಿಸಿದರು. ಇದಕ್ಕೂ ಮೊದಲು ಕಾರ್ಯಕ್ರಮದ ಅಂಗವಾಗಿ ಸೈಕಲ್ ರ್ಯಾಲಿಗೆ ಚಾಲನೆ ನೀಡಲಾಯಿತು. ಜಿಲ್ಲಾಡಳಿತ ಭವನದಿಂದ ಆರಂಭಗೊಂಡು ಅಂಬೇಡ್ಕರ್ ವೃತ್ತದಿಂದ ಕನ್ನಡ ಭವನದವರೆಗೆ ಸಾಗಿತು. ಮತ್ತೆ ವಾಪಸ್ ಬಂದು ಜಿಲ್ಲಾಡಳಿತ ಭವನದಲ್ಲಿ ತೆರೆ ಎಳೆಸಲಾಯಿತು. ಇದೇ ವೇಳೆ ಪ್ರಜಾಪ್ರಭುತ್ವದ ಮೌಲ್ಯ, ಮತದಾರರ ಹಕ್ಕಿನ ಪ್ರಾಮಾಣಿಕ ಬದಲಾವಣೆ, ಮತದಾರರ ಜವಾಬ್ದಾರಿಯ ಬಗ್ಗೆ ಅರಿವು ಮೂಡಿಸಲಾಯಿತು. ಜಿಲ್ಲಾ ಪಂಚಾಯಿತಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಅಧಿಕಾರದ ಅಧ್ಯಕ್ಷ ಯಲುವಳ್ಳಿ N ರಮೇಶ್, ಜಿಲ್ಲಾಧಿಕಾರಿ PN ರವೀಂದ್ರ, ಜಿಲ್ಲಾ ಪಂಚಾಯಿತಿ CEO ಡಾಕ್ಟರ್ Y ನವೀನ್ ಭಟ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ, ಅಪಾರ ಅಧಿಕಾರಿ ಡಾಕ್ಟರ್ N ಭಾಸ್ಕರ್ ಮತ್ತಿತರರು ಇದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ JK ಕಂಫರ್ಟ್ ಪ್ರಾರಂಭವಾಗಿದೆ. ಒಮ್ಮೆ ಭೇಟಿ ಕೊಡಿ. APMC ಮಾರುಕಟ್ಟೆ ಎದುರು MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸುಸಜ್ಜಿತ AC ಅಂಡ್ ನಾನ್ AC ಕೊಠಡಿಗಳು, ಸಾಮಾನ್ಯ ಜನರ ಕೈಗೆಟುಕುವ ದರದಲ್ಲಿ ಬ್ಯಾಂಕ್ವೆಟ್ ಹಾಲ್ ಲಭ್ಯವಿದೆ. ಬರ್ತ್ಡೇ, ನಾಮಕರಣ, ನಿಶ್ಚಿತಾರ್ಥ, ಕಿಟ್ಟಿ ಪಾರ್ಟಿ, ಸಣ್ಣ ಪುಟ್ಟ ಮದುವೆಗಳು, ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ಮತ್ತು ಡೈನಿಂಗ್ ಹಾಲ್ ದೊರೆಯುತ್ತದೆ. ನಮ್ಮಲ್ಲಿ ವಾಹನ ನಿಲುಗಡೆಗಾಗಿ ವಿಶಾಲವಾದ ಪಾರ್ಕಿಂಗ್, ಲಿಫ್ಟ್ ಸೌಲಭ್ಯ ಇದೆ.
ಜಿಕೆ ಕಂಫರ್ಟ್ನಿಂದ ಕೇವಲ 5 ಕಿಲೋಮೀಟರ್ ಸುತ್ತಳತೆಯಲ್ಲಿ ಈಶಾ ಫೌಂಡೇಶನ್, ನಂದಿಗಿರಿಧಾಮ, ರಂಗಸ್ಥಳ, ಸ್ಕಂದಗಿರಿ, ಗೋಪಿನಾಥ ಬೆಟ್ಟ, ಸತ್ಯಸಾಯಿ ಆಶ್ರಮ, ಮುದ್ದೇನಹಳ್ಳಿ, ವಿಟಿಯು ಸಿಗಲಿದೆ. ಜಿಕೆ ಕಂಫರ್ಟ್ ಸೇವೆಗಳಿಗಾಗಿ ಆನ್ಲೈನ್ ಬುಕಿಂಗ್ ಅಥವಾ ನೇರವಾಗಿ ಬಂದು ಬುಕಿಂಗ್ ಮಾಡಬಹುದಾಗಿದೆ. ಅಶ್ರಫ್ ಫರ್ನಿಚರ್ ಶೋರೂಮ್ ಕಳೆದ 15 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ನಂಬಿಕೆಗೆ ಪಾತ್ರವಾಗಿರುವ ಅಶ್ರಫ್ ಫರ್ನಿಚರ್ ಶೋರೂಮ್. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಾದ ಸೋಫಾ ಸೆಟ್, ಡೈನಿಂಗ್ ಸೆಟ್, ಕುರ್ಚಿಗಳು, ಮಂಚಗಳು, ಕಬೋರ್ಡ್ ಹಾಗೂ ಮ್ಯಾಟ್ರೆಸಸ್ಗಳು ಲಭ್ಯ ಇದೆ. ಮ್ಯಾಟ್ರೆಸಸ್ ಮೇಲೆ 30% 40% ರಿಯಾಯಿತಿ ನೀಡಲಾಗುವುದು. ಪ್ರಸ್ತುತ ಬಿಬಿ ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮುಂಭಾಗದ ಟಿವಿಎಸ್ ಶೋರೂಮ್ ಹಿಂಭಾಗಕ್ಕೆ ಬದಲಾಯಿಸಲಾಗಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವಿ2 ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿದೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಕೋಲಾರ ಹಾಲು ಒಕ್ಕೂಟದಲ್ಲಿ ಹಲವು ವರ್ಷಗಳಿಂದ ಜಿಡ್ಡಿಗಟ್ಟಿರುವ ಭ್ರಷ್ಟಾಚಾರ ಒಮ್ಮೆಲೆ ಶುದ್ಧಿಯಾಗಲು ಸಾಧ್ಯವಿಲ್ಲ, ಸಮಯ ಬೇಕಾಗುತ್ತದೆ ಎಂದು ಶಾಸಕ ಹಾಗೂ ಕೋಮೂಲ್ ನಿರ್ದೇಶಕ ಎಸ್ಎನ್ ನಾರಾಯಣಸ್ವಾಮಿ ಮತ್ತೊಮ್ಮೆ ಕೋಮೂಲ್ ವಿರುದ್ಧ ಪ್ರಹಾರ ನಡೆಸಿದರು. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ 9 ಗುಳಿ ಗ್ರಾಮದಲ್ಲಿ ನಡೆದ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಕೋಮೂಲ್ ನಿರ್ದೇಶಕ ಎಸ್ಎನ್ ನಾರಾಯಣಸ್ವಾಮಿ ಮಾತನಾಡಿ, ರೈತರ ಹಾಗೂ ಹೆಣ್ಣು ಮಕ್ಕಳ ಆಶೀರ್ವಾದದಿಂದ ನಾನು ಕೋಮೂಲ್ನಲ್ಲಿ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೇನೆ. ಒಕ್ಕೂಟದಲ್ಲಿ ನಾನು ರೈತರ ಪರವಾಗಿ, ಹೆಣ್ಣು ಮಕ್ಕಳ ಪರವಾಗಿ ದನಿ ಎತ್ತುತ್ತೇನೆ. ನಾನು ಯಾವುದೇ ಮುಲಾಜಿಗೆ ರಾಜಿಯಾಗಲಾರೆ ಎಂದು ಸ್ಪಷ್ಟಪಡಿಸಿದರು. ಕೋಲಾರ ಹಾಲು ಒಕ್ಕೂಟದಲ್ಲಿ ಡಿಲಿಮಿಟೇಷನ್ ಮಾಡಬೇಕಾದಾಗ ಈ ಜಿಲ್ಲೆಯ ಯಾವ ಶಾಸಕರನ್ನು ಗಮನ ತೆಗೆದುಕೊಳ್ಳದೆ ಇಷ್ಟಾಂತರ ಭಾಗ ಮಾಡಿದ್ರಲ್ಲ, ಅದರ ವಿರುದ್ಧವಾಗಿ ಹೈಕೋರ್ಟ್ ಮೆಟ್ಲತ್ತಿದ್ದು ಇದೇ 9 ಕೋಳಿ ಸಂಘ ಸನ್ಮಾನ್ಯ ರಾಮರೆಡ್ಡಿ ಅವರು. ಆ ಹೈಕೋರ್ಟ್ಗೆ ಹೋದಾಗ ಈ 9 ಕೋಳಿ ಸಂಘಕ್ಕೆ ಹೈಕೋರ್ಟ್ ಅಲ್ಲಿ ಜಯ ಸಿಕ್ತು. ಜಡ್ಜ್ ಆದೇಶ ಮಾಡಿದ್ರು, ಹೋಗಿ ಏನು ಮಾಡಿದ್ದೀರಾ ನೀವು ಮತ್ತೊಮ್ಮೆ ವಿಶೇಷ ಸಭೆಯನ್ನು ಕರೆದು ಜನರಿಗೆ ನ್ಯಾಯ ಕೊಡಬೇಕು ಅಂತ ಮಾಡಿದ್ರು. ಅದರಂತೆ ವಿಶೇಷ ಸಭೆಯನ್ನು ಆಯ್ತು. ಆದ್ರೆ ಆ ಭಾಗದ ಅಧ್ಯಕ್ಷರಾಗಿದ್ದ ಮಾಜಿ ಅಧ್ಯಕ್ಷರು, ಆಡಳಿತಾಧಿಕಾರಿ ಎಸಿ ಮೈತ್ರಿ, ಕೋಮೂಲ್ನಲ್ಲಿ ಇರುವ ಅಧ್ಯಕ್ಷರು ತನ್ನದೇ ಆದ ಪಟಾಲಂ ದುಷ್ಟಕೂಟವನ್ನ ಪೋಷಿಸಿ ಬೆಳೆಸಿದ್ದಾರೆ. ಹಾಗಾಗಿ ಜಿಲ್ಲಾ ಹಾಲು ಒಕ್ಕೂಟದಲ್ಲಿ ಗುಂಪುಗಾರಿಕೆ, ದಬ್ಬಾಳಿಕೆ ಬೇರು ಬಿಟ್ಟಿದೆ. ನಾನು ನಿರ್ದೇಶಕನಾದ ಮಾತ್ರಕ್ಕೆ ಒಮ್ಮೆಲೆ ಎಲ್ಲಾ ಭ್ರಷ್ಟಾಚಾರವನ್ನ ಕಿತ್ತೆಸೆಯಲು ಸಮಯ ಬೇಕಾಗುತ್ತದೆ. ಇವರಿಗೆ ಸ್ಪಂದನೆ ಮಾಡಿದಂತ ಕೆಲವು ಮಿನಿಸ್ಟ್ರಿಗಳು ಒಂದು ಪಟಾಲಂ ಸೇರಿಕೊಂಡು ನಂದಿನಿ ಪ್ಯಾಲೇಸ್ ಅಲ್ಲಿ ಮೀಟಿಂಗ್ ಮಾಡಿದ್ರು ಕೂಡ ಆ ಮೀಟಿಂಗ್ ಅಲ್ಲಿ ಯಾರ ಮಾತಿಗೂ ಮನ್ನಣೆ ಕೊಡದೆ ಇಷ್ಟಾನುಸಾರ ಒಂದು ಗೊಂದಲವನ್ನು ಎಬ್ಬರಿಸಿ ಅನುಮೋದನೆ ಆಗಿದೆ ಅಂತ ಮಾಡಿಕೊಂಡು ಇದರ ಪರಿಣಾಮ ನನ್ನ ತಾಲೂಕಿನ ಹಾಲು ಉತ್ಪಾದನೆಗೆ ಬೇಸರ ಆಯಿತು. ನೋಡಿದ್ರ ಇವರು ಇಲ್ಲಿ ದುಷ್ಟಕೂಟ ಸೇರ್ಕೊಂಡು ನಮ್ಮ ಎಮ್ಮೆಲ್ಲೆ ಹೋಮನ ಮಾಡಿದ್ರ ಅಂತೇಳಿ ನಾನು ಹಿಂದೆ ಏನು ನತ್ತಬಲೆಯಲ್ಲಿ ಹಾಲಾಡಿಸ್ತಾ ಇದ್ದೆ, ಅವರೆಲ್ಲ ಸೇರ್ಕೊಂಡು ಅಣ್ಣ
ಆ ಪಟಾಲಂಗೆ ಮುಂದೊಂದಿನ ಮುಸಲಮ್ಮ ಪಂಡಗ ಎಂದು ಎಚ್ಚರಿಕೆ ನೀಡಿದ್ರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಹಾಲು ಉತ್ಪಾದಕರಿಗೆ ಅನುಕೂಲವಾಗುವಂತಹ ಯೋಜನೆಯನ್ನ ಜಾರಿಗೆ ತರಲು ನೂತನವಾಗಿ ಆಯ್ಕೆಯಾದ ಬಮೂಲ್ ನಿರ್ದೇಶಕರ ಮಂಡಳಿ ನಿರ್ಧಾರ ಮಾಡಿದೆ. ರೈತ ಬಾಂಧವರು ಗುಣಮಟ್ಟದ ಹಾಲು ಉತ್ಪಾದನೆಗೆ ಆದ್ಯತೆ ನೀಡಬೇಕೆಂದು ನೆಲಮಂಗಲ ಬಮೂಲ್ ನಿರ್ದೇಶಕ ಬೈರೇಗೌಡ ತಿಳಿಸಿದರು. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹಾಲು ಉತ್ಪಾದಕರ ಸಹಕಾರ ಸಂಘದ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ಹಾಗೂ ಬಿಜಿಎಸ್ ಆಸ್ಪತ್ರೆಯ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಭವಾನಿ ಶಂಕರ್ ಬೈರೇಗೌಡ ಮಾತನಾಡಿ, ಬಮೂಲ್ ವತಿಯಿಂದ ಮೇವಿನ ಕಟಾವು ಯಂತ್ರ, ಹಸುಗಳ ಮ್ಯಾಟ್, ಪಶು ಆಹಾರ ಪೂರೈಕೆ, ಮಿಲ್ಕಿ ಮಿಷನ್ ಸೇರಿದಂತೆ ನಾನಾ ಅನುಕೂಲಗಳನ್ನು ಮಾಡಿಕೊಡಲಾಗುತ್ತದೆ. ಬಮೂಲ್ ಸುಮಾರು ವರ್ಷದಿಂದ 200 ಕೋಟಿ ರು ನಷ್ಟದಲ್ಲಿ ನಡೆಯುತ್ತಿದೆ. ಇದನ್ನ ತುಂಬಿಸಲು ನಮ್ಮ ಸಂಸ್ಥೆಯ ನಂದಿನಿ ಉತ್ಪನ್ನಗಳನ್ನು ಎಲ್ಲಾ ರೈತರು ತಮ್ಮ ಮನೆಯಲ್ಲಿ ನಡೆಯುವ ಶುಭ ಸಮಾರಂಭಗಳಿಗೆ ಬಳಸಬೇಕು. ವ್ಯಾಪಾರ ಹೆಚ್ಚಿದರೆ ಲಾಭಾಂಶ ಹೆಚ್ಚುತ್ತದೆ. ಇದರಲ್ಲಿ ಅಭಿವೃದ್ಧಿ ಯೋಜನೆಯನ್ನ ತರುವಲ್ಲಿ ಪ್ರಯತ್ನ ಮಾಡಬಹುದು ಎಂದು ತಿಳಿಸಿದ್ರು. ಏನಪ್ಪ ಬಮೂಲಿಂದ ಅಂತಂದರೆ, ನಾವು ಈಗ 1 ಲೀಟ್ರ್ ಹಾಲಿನ ಮೇಲೆ 10 ರೂಪಾಯಿ 40 ಪೈಸೆ ಖರ್ಚು ಬರ್ತದೆ. ಅದನ್ನು ನಾವು 7 ರೂಪಾಯಿ 40 ಪೈಸೆ ಇಳಿಸ್ಬೇಕು ಅನ್ನೋದು ಹೇಳಿದೆ. ಅದು 7 ರೂಪಾಯಿ 3 ರೂಪಾಯಿಯನ್ನು ಅದು ಲಾಭಕ್ಕೆ ತಂದಾದ ನಂತರ ಆ 3 ರೂಪಾಯಿನ ನೇರವಾಗಿ ರೈತನ ಅಕೌಂಟಿಗೆ ಓಪನ್ ಮಾಡಬೇಕು, ವರ್ಗಾವಣೆ ಮಾಡಬೇಕು ನಮ್ಮ ಉದ್ದೇಶ. ಸಂಘದ ನಿರ್ದೇಶಕರಾದ ಅಶ್ವಥ್ ಕುಮಾರ್ ಮಾತನಾಡಿ, ಹಾಲು ಉತ್ಪಾದಕರ ಸಹಕಾರ ಸಂಘ ಈ ವರ್ಷದಲ್ಲಿ 22 ಲಕ್ಷ ರು ನಿವ್ವಳ ಲಾಭ ಪಡೆದಿದೆ. ಈ ಬಾರಿ ಬಮೂಲ್ ನಿರ್ದೇಶಕರ ಸಹಕಾರದಿಂದ ಸಂಘದ ಸದಸ್ಯರು ಮತ್ತು ಸಾರ್ವಜನಿಕರಿಗೆ ಬಿಜಿಎಸ್ ಆಸ್ಪತ್ರೆಯ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆಯನ್ನ ಮಾಡಿಸಿದ್ದೇವೆ ಎಂದು ತಿಳಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದಂತಹ ಜಯರಾಮು, ಪಿಎಲ್ಡಿ ಬ್ಯಾಂಕ್ ಸಂಘದ ಉಪಾಧ್ಯಕ್ಷೆ ಎಚ್ಕೆ ಭಾರತಿ, ನಿರ್ದೇಶಕರಾದ ಸಿ ಅಶ್ವಥ್ ಕುಮಾರ್, ದಯಾನಂದ್, ನರಸಿಂಹಮೂರ್ತಿ, ಮಂಜುನಾಥ್, ಶ್ರೀನಿವಾಸ್, ಹನುಮಂತರಾಜು, ಲಕ್ಷ್ಮಣ, ದೇವರಾಜು ಮತ್ತಿತರರು ಉಪಸ್ಥಿತರಿದ್ದರು. ರಾಮ್ ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಯಾದವ ಯುವಕ ಸಂಘದ ವತಿಯಿಂದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದ ಅಂಗಳದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ದೇವನಹಳ್ಳಿಯಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ನಡೆಯಿತು. ದೇವನಹಳ್ಳಿ ಪಟ್ಟಣದ ಐತಿಹಾಸಿಕ ಕೋಟೆ ಶ್ರೀ ವೇಣುಗೋಪಾಲ ಸ್ವಾಮಿ ಸನ್ನಿಧಾನದಲ್ಲಿ ಯಾದವ ಯುವಕರ ಸಂಘದ ಸಹಯೋಗದಲ್ಲಿ 4ನೇ ವರ್ಷದ ಅನ್ನದಾಸೋಹವನ್ನು ಏರ್ಪಡಿಸಿ ಸುಮಾರು 5,000ಕ್ಕೂ ಹೆಚ್ಚು ಜನರಿಗೆ ಊಟದ ವ್ಯವಸ್ಥೆ ಜೊತೆಗೆ ಜಿಲೇಬಿ ಸಿಹಿಯನ್ನ ನೀಡಿ ಸೇವೆ ಕೊಡಲಾಗಿದೆ. ಶ್ರೀಕೃಷ್ಣನನ್ನ ನೆನೆದುಕೊಂಡು ಪುಣ್ಯದ ಕೆಲಸವನ್ನ ಮಾಡಲಾಗುತ್ತಿದೆ ಎಂದು ಯುವಕರ ಸಂಘದ ವಕೀಲ ಕೃಷ್ಣಕುಮಾರ್ ಚಿರುಗು ತಿಳಿಸಿದ್ರು. ಇನ್ನು ಅನ್ನದಾಸೋಹವನ್ನ ಹಳೆ ಬಸ್ ಸ್ಟ್ಯಾಂಡ್ ನಿಲ್ದಾಣ ಮತ್ತು ಗಾಂಧಿ ಚೌಕದಲ್ಲಿ ಬರುವ ಭಕ್ತಾದಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಉಪಚಾರ ಮಾಡುವುದರ ಮೂಲಕ ಪಲಾವು, ಅನ್ನ, ಸಾಂಬಾರ್, ಜಿಲೇಬಿ ನೀಡಲಾಯಿತು. ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮಿ ನಡೀತಾ ಇದ್ದು ನಾವು 4 ವರ್ಷದಿಂದ ಅನ್ನ ಸಂತರ್ಪಣೆ ಮಾಡಿಕೊಂಡು ಬಂದಿದ್ದೇವೆ. ನಾವು ಮತ್ತು ನಂದಕುಮಾರ್ ಇಬ್ಬರು ಸೇರಿ ಈ ಒಂದು ವ್ಯವಸ್ಥೆಯನ್ನು ಕಾರ್ಯಕ್ರಮ ಯೋಜಿಸಿದ್ದೇವೆ. ಅದರೊಳಗೆ ಬಂದು ಪಲಾವು, ಅನ್ನ, ವೈಟ್ ರೈಸು, ರಸಮ್ಮು, ಜಿಲೇಬಿ ಮತ್ತು 3,000 ಜನಕ್ಕೆ ನಾವು ಅನ್ನದಾನವನ್ನು ಮತ್ತು ಹಳೆ ಬಸ್ ಸ್ಟ್ಯಾಂಡರು ಇದೇ ಥರ ದೇವನಹಳ್ಳಿ ತಾಲೂಕು ಟೌನು ಮತ್ತು ದೇವನಹಳ್ಳಿ ತಾಲೂಕು ಯಾದವ ಸಂಘ ಹಾಗೂ ಯುವಕರ ಸಂಘ ಸಾಯಂಕಾಲ ಸಂಜೆ ಏನಿರುತ್ತೆ? ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಇನ್ನು ಈ ವೇಳೆ ಯಾದವ ಯುವಕರ ಸಂಘದ ಅಧ್ಯಕ್ಷ ರವೀಂದ್ರನಾಥ್, ಸುನೀಲ್, ಶಿವಾನಂದ್, ನಂದಕುಮಾರ್, ನಾರಾಯಣಸ್ವಾಮಿ, ಗೌರವಾಧ್ಯಕ್ಷ ಮರಿಯಪ್ಪ, ಸಂಘಟನಾ ಕಾರ್ಯದರ್ಶಿ ವಕೀಲರಾದ ವೆಂಕಟೇಶ್, ವಕೀಲ ರಾಜಶೇಖರ್, ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಕಳೆದ 25 ವರ್ಷಗಳಲ್ಲಿ ವಿಜ್ಞಾನವು ಅದ್ಭುತವಾಗಿ ಮುಂದುವರೆದಿದೆ. ವಿದ್ಯಾರ್ಥಿಗಳು ಕಲಿಕೆಯನ್ನ ಬಿಡಬಾರದು, ವಿಜ್ಞಾನವನ್ನ ನಿರ್ಲಕ್ಷಿಸಬಾರದು. ವಿದ್ಯಾರ್ಥಿಗಳು ಅಧ್ಯಯನದೊಂದಿಗೆ ಹೊಸ ತಂತ್ರಜ್ಞಾನಗಳ ಅರಿವು ಮಾಡಿಕೊಂಡು ಸಂಶೋಧನೆ ಹಾಗೂ ನವೀನ ಆವಿಷ್ಕಾರಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಭಾರತೀಯ ವಿಜ್ಞಾನ ಸಂಸ್ಥೆಯ ಸಂಶೋಧಕ ಪ್ರೊಫೆಸರ್ ಗೋಪಾಲನ್ ಜಗದೀಶ್ ತಿಳಿಸಿದರು.
ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರಥಮ ವರ್ಷದ ತರಗತಿಗಳ ಉದ್ಘಾಟನಾ ಸಮಾರಂಭ ಪ್ರಾರಂಭ 2025 ಇಂದು ಭವ್ಯವಾಗಿ ನೆರವೇರಿತು. ಮುಖ್ಯ ಅತಿಥಿಯಾಗಿ ಭಾರತೀಯ ವಿಜ್ಞಾನ ಸಂಸ್ಥೆಯ ಸಂಶೋಧಕ ಪ್ರೊಫೆಸರ್ ಗೋಪಾಲನ್ ಜಗದೀಶ್ ಮಾತನಾಡಿದರು. ಚಿಕ್ಕಬಳ್ಳಾಪುರ ಹೊರವಲಯದ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಹಮ್ಮಿಕೊಂಡಿದ್ದರು. ಇನ್ನು ಈ ವೇಳೆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಭಾರತೀಯ ವಿಜ್ಞಾನ ಸಂಸ್ಥೆಯ ಸಂಶೋಧಕ ಪ್ರೊಫೆಸರ್ ಗೋಪಾಲ್ ಜಗದೀಶ್ ಮಾತನಾಡಿ, ಕಳೆದ 25 ವರ್ಷದಲ್ಲಿ ತಂತ್ರಜ್ಞಾನವು ಅದ್ಭುತವಾಗಿ ಮುಂದುವರೆದಿದೆ. ವಿದ್ಯಾರ್ಥಿಗಳು ಕಲಿಕೆಯನ್ನ ಬಿಡಬಾರದು, ವಿಜ್ಞಾನವನ್ನ ನಿರ್ಲಕ್ಷಿಸಬಾರದು. ವಿದ್ಯಾರ್ಥಿಗಳು ಅಧ್ಯಯನದೊಂದಿಗೆ ಹೊಸ ತಂತ್ರಜ್ಞಾನಗಳ ಅರಿವು ಮಾಡಿಕೊಂಡು ಸಂಶೋಧನೆ ಮತ್ತು ನವೀನ ಆವಿಷ್ಕಾರಗಳಲ್ಲಿ ತೊಡಗಿಕೊಳ್ಳಬೇಕು. ವಿದ್ಯಾರ್ಥಿಗಳು ಕೇವಲ ಅಂಕಗಳಿಗೆ ಮಾತ್ರ ಸೀಮಿತವಾಗದೆ ಕೌಶಲ್ಯ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವ ನೀಡಬೇಕು ಎಂದು ತಿಳಿಸಿದರು. ಒಂದು ದಿವಸ ಬೇಜಾರಾಗಿ ಅಲ್ಲಪ್ಪ ಇವತ್ತು ಉಪ್ಪಿಟ್ಟು ಮಾಡದೆ ಒಪ್ಪಿಲ್ಲ ಅಂತ ಏನಾದ್ರು ಹೇಳ್ತಾರೆ ನೋಡಿ ತಾಯಿ. ಲರ್ನ್ ಟು ಡೂ ಬೋರಿಂಗ್ ಜಾಬ್ಸ್ ರಿಪಿಟೇಟಿವ್ಲಿ ವಿತ್ ಲಾಟ್ ಆಫ್ ಇನ್ವಾಲ್ವ್ಮೆಂಟ್. That is where will separate you from ordinary to extraordinary. But at the end of the day, as I told you, it is all in your hand. I'll just narrate this last story and close this. In fact, biology class ಅಂದ್ರೆ ಏನೋ ಇವತ್ತು ಚಿಟ್ಟೆ ಭಾಳ ಜ್ಞಾಪಕಕ್ಕೆ ಬರ್ತಾರೆ, ಯಾಕೆ ಗೊತ್ತಿಲ್ಲ. ಒಂದು ಸಣ್ಣ ಚಿಟ್ಟೆನ ಇಟ್ಕೊಂಡು ಒಂದು ಹುಡುಗಿ ಬಂದು ಕೇಳಿದ್ಲು, ಹೇಗೆ ವಿತ್ ದ ಸೇಮ್ ಕಂಡೀಷನ್, ಬಿಕಾಸ್ ಇಟ್ ಆಲ್ವೇಸ್ ದೇ ವಾಂಟ್ ಟು ಪ್ರೂವ್ ದ ಟೀಚರ್ಸ್ ಡೋಂಟ್ ನೋ ಎನಿಥಿಂಗ್. ಸರ್, ನನ್ನ ಕೈಯಲ್ಲಿ ಏನಿದೆ ಹೇಳಿ. ಮೇಷ್ಟ್ರು ಮೇಲ್ಗಡೆ ಹೇಳೋಕ್ಕಂತ ಏನಪ್ಪ ಇದು ಒಳಗಡೆ ಏನಿದೆ ಗೊತ್ತಿಲ್ಲ, ಏನಿದೆ ಅಂತ ಹೇಗೆ. ಇನ್ನು ಈ ವೇಳೆ ಕಾಲೇಜಿನ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಲು ವಿದ್ಯಾರ್ಥಿ ವೇತನ ನೀಡಲಾಯಿತು. ಕಾಲೇಜಿನ ನಿರ್ದೇಶಕರಾದ ಡಾಕ್ಟರ್ ಗೋಪಾಲ್ ಕೃಷ್ಣ, ಪ್ರಾಂಶುಪಾಲರಾದ ಡಾಕ್ಟರ್ ತಿಪ್ಪೇಸ್ವಾಮಿ ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಪ್ರಾರಂಭ ಮಾಡಿ ಸರ್ ಎಂ ವಿಶ್ವೇಶ್ವರಯ್ಯರವರ ಸತತ ಪರಿಶ್ರಮದಿಂದಲೇ ಆಗ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ನಡುವೆ ನ್ಯಾರೋ ಗೇಟ್ ರೈಲು ಮಾರ್ಗ ಆರಂಭವಾಗಿತ್ತು ಎಂದು ಶಿಡ್ಲಘಟ್ಟದ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಿಕಟಪೂರ್ವ ಸಮ್ಮೇಳನದಲ್ಲಿ ರೂಪಿಸಿ ರಮೇಶ್ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನಿಂದ ಕನ್ನಡ ನಡೆ ಶಾಲೆಗಳ ಕಡೆ ಅಭಿಯಾನದಡಿ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯರವರ ಜನ್ಮ ದಿನಾಚರಣೆ ಹಾಗೂ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ರೂಪಸಿ ರಮೇಶ್, ವಿಶ್ವೇಶ್ವರಯ್ಯರವರ ಕೊಡುಗೆ ಇಡೀ ಜಗತ್ತಿಗೆ ಇದೆ. ಆದರೆ ಅವರ ಹುಟ್ಟೂರು ಚಿಕ್ಕಬಳ್ಳಾಪುರ ಜಿಲ್ಲೆ, ಆಗಿನ ಕೋಲಾರ ಜಿಲ್ಲೆ ಆಗಿರಲಿಲ್ಲ. ಆ ನೋವು ಅವರನ್ನು ಬಹಳವಾಗಿ ಕಾಡ್ತಿತ್ತು. ಇಲ್ಲಿ ಯಾವುದೇ ನದಿ ನಾಲೆಗಳಿಲ್ಲದ ಕಾರಣ ಅವರು ಬಹಳ ಬೇಸತ್ತಿದ್ರು. ಕೊನೆಗೆ ಮೈಸೂರು ಮಹಾರಾಜರ ಮನವೊಲಿಸಿ ಅವರ ಹುಟ್ಟೂರಿನ ಈ ಭಾಗದಲ್ಲಿ ನ್ಯಾರೋ ರೈಲು ಸಂಚಾರ ಆರಂಭಿಸಿದರು ಎಂದು ವಿಶ್ವೇಶ್ವರಯ್ಯರವರು ದೇಶ ಮತ್ತು ಜಗತ್ತಿಗೆ ನೀಡಿದ ಕೊಡುಗೆಗಳು, ಸಾಧನೆಗಳ ಬಗ್ಗೆ ವಿವರ ನೀಡಿದರು. ಒಬ್ಬ ಅಭಿಯಂತರರು ಅಂದ್ರೆ ಇಂಜಿನಿಯರ್ ಆಗಿ ಬೆಳೆದು ಬಂದರು. ಅವರು ಬೆಳೆದು ಬಂದ ಹಾಗೆ ಅಷ್ಟೇನೂ ಸುಗಮವಾಗಿರಲಿಲ್ಲ. ವಿದ್ಯಾರ್ಥಿಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ, ಅವರು BE ಮೊದಲನೇ ವರ್ಷದಲ್ಲಿದ್ದಾಗ 150 ರೂಪಾಯಿ ಆಗಿನ ಶುಲ್ಕ, ಅದೇ ಹೆಚ್ಚು. ಅವ್ರ ಮನೆಗೆ ದುಡ್ಡು ಇರಲಿಲ್ಲ. ಊರಿಗೆ ಬಂದು ಯಾರಾದ್ರೂ ಕೇಳೋಣ ಅಂತಂದ್ರೆ ಬಸ್ ಚಾರ್ಜ್ ದುಡ್ಡಿಲ್ಲ ವಿಶ್ವೇಶ್ವರಯ್ಯ ಅವರಿಗೆ. ಆಗ ಬೆಂಗಳೂರಿನ ಕಾಲ್ನಡಿಗೆನೆಲ್ಲ ಮುದ್ದೆನಹಳ್ಳಿ ಬರ್ತಾರೆ. ಆ ಮುದ್ದೆನಹಳ್ಳಿ ಇದ್ದಂತಹ ರಾಮ್ ಶೆಟ್ಟಿ ಅನ್ನೋರು ಅವ್ರ ತಾಯಿನ ಕರೆದು ಹೇಳ್ತಾರೆ, ಅಮ್ಮ, ಇದು ನಾನು ನಿಮಗೆ ದಾನವಾಗಿ ಕೊಡ್ತಾ ಇಲ್ಲ, ಸಾಲವಾಗಿ ಕೊಡ್ತಾ ಇದ್ದೀನಿ, ನಿಮ್ ಕೈಯಲ್ಲಿ ಯಾವಾಗ ಸಾಯ್ತಾರೆ ಯಾವಾಗ ಕೊಡಿ ಅಂತಾರೆ. ಆ 150 ರೂಪಾಯಿ ತಗೊಂಡು ಮತ್ತೆ ಕಾಲ್ನಡಿಗೆನಲ್ಲಿ ಬೆಂಗಳೂರು ಹೋಗಿ ಅವ್ರ ವಿದ್ಯಾಭ್ಯಾಸ ಪೂರ್ಣ ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪನಮನ ಸಲ್ಲಿಸಲಾಯಿತು. ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಶಿಕ್ಷಕರನ್ನು ಸನ್ಮಾನಿಸಲಾಯಿತು. ಇನ್ನು ಈ ವೇಳೆ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಜಿಲ್ಲಾಧ್ಯಕ್ಷ SV ನಾಗರಾಜರಾವ್, ಪರಿಷತ್ನ ಅಧ್ಯಕ್ಷ ಪಾಟೀಲ್ ನಾರಾಯಣಸ್ವಾಮಿ,
ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಸಿ ವೆಂಕಟಶಿವಾರೆಡ್ಡಿ, ಎನ್ಎಸ್ಎಸ್ ಅಧಿಕಾರಿ HC ಮುನಿರಾಜು, ಇ ಧರೆ ಪ್ರಕಾಶ್ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಆ ಕಟ್ಟಡದ ಮುಂಭಾಗದಲ್ಲಿ SP ನಾಗರಾಜ್ ರಾವ್ ಅವರ ಹೆಸರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಈಗ ಸಂಕ್ಷಿಪ್ತ ಸುದ್ದಿಗಳು. ಚಿಂತಾಮಣಿ ತಾಲೂಕಿನ ಕೈವಾರದ ನಂದಿನಿ ಭವನದಲ್ಲಿ ನಡೆದ ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಕೋಚಿಮೂಲ್ ಮಾಜಿ ನಿರ್ದೇಶಕ ಹುಲ್ಲವಾಡಿ YB ಅಶ್ವತ್ಥನಾರಾಯಣ ಬಾಬು ಭಾಗವಹಿಸಿ ಮಾತನಾಡಿ, ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಮಸ್ತೇನಹಳ್ಳಿ ಪಂಚಾಯಿತಿಯನ್ನ ಒಗ್ಗೂಡಿಸಿ ಪಟ್ಟಣ ಪಂಚಾಯಿತಿಯನ್ನಾಗಿ ಮಾಡಿರುವುದು ರೈತರಿಗೆ ಮತ್ತಷ್ಟು ಅನುಕೂಲವಾಗುವುದರ ಜೊತೆಗೆ ಜಮೀನು ಉಳ್ಳವರ ಹೈನುಗಾರಿಕೆ ಮಾಡುವುದರ ಜೊತೆಗೆ ಸ್ಥಳೀಯವಾಗಿ ಸ್ಥಾಪನೆಗೊಂಡ ಕೈಗಾರಿಕೆಗಳಲ್ಲೂ ಕೆಲಸ ಪಡೆದುಕೊಂಡು ಆದಾಯವನ್ನು ದ್ವಿಗುಣಗೊಳಿಸಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು. ಸಂಘದ ಉಪಾಧ್ಯಕ್ಷ BG ಮಂಜುನಾಥ್ ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯಲ್ಲಿ ಹಲವಾರು ಚರ್ಚೆಯನ್ನ ಮಾಡಲಾಯಿತು. ಹಾಲು ಉತ್ಪಾದಕರಿಗೆ ಶ್ರೀ ಬನಹಳ್ಳಿ ಅಭಿವೃದ್ಧಿ ಟ್ರಸ್ಟ್ ಇವರ ವತಿಯಿಂದ 90 ಹಸುಗಳಿಗೆ ಉಚಿತವಾಗಿ ವಿಮಾ ಸೌಲಭ್ಯ ಒದಗಿಸಿದ್ದು, ಒಂದು ಹಸುವಿಗೆ 958 ರು ವ್ಯಯವಾಗುತ್ತದೆ. ಅದನ್ನು ಹಾಲು ಉತ್ಪಾದಕರಿಗೆ ನಮ್ಮ ಟ್ರಸ್ಟಿಂದ ಸಂಪೂರ್ಣವಾಗಿ ಭರಿಸಲಾಗುವುದು ಎಂದು ಸಂಘದ ಉಪಾಧ್ಯಕ್ಷ ಬನಹಳ್ಳಿ ಮಂಜುನಾಥ್ ರವರು ತಿಳಿಸಿದರು. ರೈತರು ತಾವು ಪೂರೈಕೆ ಮಾಡುವ ಹಾಲಿನ ಗುಣಮಟ್ಟಕ್ಕೆ ತಕ್ಕಂತೆ ಪ್ರೋತ್ಸಾಹಧನ, ಮ್ಯಾಟ್ಗಳು, ವರ್ಷಕ್ಕೊಮ್ಮೆ ಹಾಲಿನ ಕ್ಯಾನ್ಗಳನ್ನು ಕೊಡಲಾಗುತ್ತದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷ ಬನಹಳ್ಳಿ ಮಂಜುನಾಥ್, ನಂದಿನಿ ವೀರ್ಯಾಣು ಕೇಂದ್ರ ಹೆಸರಘಟ್ಟದ ಜಂಟಿ ನಿರ್ದೇಶಕ ಡಾಕ್ಟರ್ L ರಾಘವೇಂದ್ರ, ಚಿಂತಾಮಣಿ ಉಪವ್ಯವಸ್ಥಾಪಕ ಡಾಕ್ಟರ್ DM ಮಹೇಶ್, ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟ ವಿಸ್ತರಣಾಧಿಕಾರಿ ಗುಲಾಬ್ ಜಾನ್, ಕೈವಾರ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕರಾದ ರಾಜೇಶ್ S ಮತ್ತಿತರರು ಉಪಸ್ಥಿತರಿದ್ದರು. ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗೌಡನಹಳ್ಳಿ ಕೆರೆಗೆ ಮಣ್ಣು ಮಸಿ, ಕಡ್ಡಿ ಕಸ ತುಂಬುತ್ತಿರುವುದಕ್ಕೆ ರೈತರ ವಿರೋಧ. ತ್ಯಾಜ್ಯ ತುಂಬಿಸುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಒತ್ತಾಯ. ಮತದಾರರು ದೇಶಕ್ಕೆ ಏನು ಬೇಕೆಂಬುದನ್ನು ಗ್ರಹಿಸಲು ವಿಫಲರಾಗುತ್ತಿದ್ದಾರೆ. ಸುಳ್ಳು ಭರವಸೆ, ಅಪಪ್ರಚಾರಗಳಿಗೆ ಒಳಗಾಗುತ್ತಿದ್ದು ಪ್ರಜಾಪ್ರಭುತ್ವ ಅರ್ಥಕ್ಕೆ ಧಕ್ಕೆಯಾಗುತ್ತಿದೆ. ಸಚಿವ ಡಾಕ್ಟರ್ MC ಸುಧಾಕರ್. ಕೋಲಾರ ಹಾಲು ಒಕ್ಕೂಟದಲ್ಲಿ ಹಲವಾರು ವರ್ಷಗಳಿಂದ ಜಿಡ್ಡುಗಟ್ಟಿರುವ ಭ್ರಷ್ಟಾಚಾರ ಒಮ್ಮೆಲೆ ವೃದ್ಧಿಯಾಗಲು ಸಾಧ್ಯವಿಲ್ಲ. ಕೋಚಿಮೂಲ್ ವಿರುದ್ಧ ನಿರ್ದೇಶಕ SN ನಾರಾಯಣಸ್ವಾಮಿ ಪ್ರಹಾರ. ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಈ ನ್ಯೂಸ್ ಟಿವಿ.